ಹಾಯ್ ಹಾಯ್, ಇವತ್ತು ಡೇ 2 ಸಂಡೇ. ಹೊರಟಿದ್ದೀವಿ ಈಗ. ಯಾರ ಜೊತೆ? ಮತ್ತೆ ರಾಜು, ದೊಡ್ಡ ರಾಜು ಜೊತೆ ಹೊರಟಿದ್ದೀವಿ ಇವತ್ತು. ಸೊ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಅವ್ನು ಇನ್ನೂ ಡಿಸ್ಕ್ಲೋಸ್ ಮಾಡಿಲ್ಲ. ಆದರೆ ಜಾಕೆಟ್ ಗಿಕೆಟೆಲ್ಲ ಏನೂ ಬೇಡ ಅಂತ, ಸೊ ಏನಿದೆಯೋ ಅದೇ ಶರ್ಟಲ್ಲಿ ಹೊರಟಿದ್ದೀವಿ. ಸೊ ಅಲ್ಪ ಸ್ವಲ್ಪ ಫಾಲ್ಸ್ ಅಂತೆ. ಯಾವ ಫಾಲ್ಸ್ ನೋಡೋಣ. ಇನ್ ಆ್ಯಂಡ್ ಅರೌಂಡ್ ಡೆಹ್ರಾಡೂನ್. ಅಲ್ಲಿ ಹೋದ್ಮೇಲೆ ಅದ್ರ ಬಗ್ಗೆ ಡೀಟೇಲ್ಸು ಎಲ್ಲದನ್ನು ಕೊಡೋಕ್ಕೆ ಟ್ರೈ ಮಾಡ್ತೀನಿ. ನೋಡೋಣ. ಅಂತೂ ಇಲ್ಲಿಗೆ ರೀಚ್ ಆಗಿದ್ದೀವಿ ಈಗ. ಯಾವುದೋ ನದಿ ಅಂತ ಹೇಳ್ಬಿಟ್ಟು ಕರ್ಕೊಂಬಂದವ್ರಪ್ಪ ಹೋಟೆಲಿ. ಬಟ್ ಚೆನ್ನಾಗಿತ್ತು ಬರೋ ರೈಡು. ಆ್ಯಂಡ್ ಇಟ್ಸ್ ಆಲ್ವೇಸ್ ಫನ್. ನಾವು ಒಂದು 2-3-4 ಜನ ಜೊತೆ ಬರುವಾಗ. ಓಹ್, ನದಿ ಕಾಣ್ತಾ ಇದೆ ಈಗ. ನದಿ ಅಂತ ಕರೆಯೋದಾ, ಜರಿ ಅಂತ ಕರೆಯೋದಾ, ಫಾಲ್ಸ್ ಅಂತಪ್ಪ. ಏನು ಫಾಲ್ಸ್ ಇತ್ತು ಅಂತ ಇನ್ನೂ ಗೊತ್ತಿಲ್ಲ. ಬಟ್ ಎನಿವೇಸ್ ಫಾಲ್ಸು. ದ ರೈಡ್ ವಾಸ್ ಗುಡ್. ಓಕೆ, ನನ್ನ ಮುಂದೆನೇ ಇದೆ ಈಗ ನದಿ. ಎನಿವೇಸ್ ಈ ದಾರಿ ಅಷ್ಟೊಂದೇನು ಈಸಿ ಇಲ್ಲ. ಬಟ್ ಎನಿವೇಸ್ ಬರ್ಬೋದು. ಆದರೆ ಸ್ವಲ್ಪ ಜನ ಇಲ್ಲೇ ಇದ್ದಾರೆ. ಇವಾಗ ಈ ಥರ ಇವು ನೋಡಿ ಹೆಂಗಿದೆ ಅಂತ. ಈ ಥರ ರೋಡ್ ಮೇಲೆ ಹೋಗ್ಬೇಕು. ತುಂಬ ಭಯ ಆಗ್ತದೆ. ನನಗೆ ಹೈಟ್ಸ್ ಕಂಡ್ರೆ ತುಂಬ ಭಯ. ಸೊ ಉತ್ತರಾಖಂಡ್ ಬ್ಲಾಗಲ್ಲಿ ಆ್ಯಕ್ಚುಲಿ ತುಂಬ ಜನ ಕೇಳ್ತಾ ಇದ್ದೀರಾ, ಅಂದರೆ ಇವನೇನಪ್ಪ ಇಲ್ಲಿಗೆ ಬಂದಿದ್ದಾನೆ ಅಂತ. ಆ್ಯಕ್ಚುಲಿ ನಿಮಗೆಲ್ಲ ಗೊತ್ತಿದ್ದಂಗೆ ನನ್ನ ಫ್ರೆಂಡ್ ಒಬ್ಬ, ಅವನ ಹೆಸರು ಪ್ರಿನ್ಸ್ ಅಂತ. ನನ್ನ ಜೊತೆ ಇದ್ದವ್ರಿಗೆ ಅಂತೂ ತುಂಬ ಚೆನ್ನಾಗಿ ಗೊತ್ತು ಅವನು. ಸೊ ನಾವಿಬ್ಬರು PU ಮೇಟ್ಸು. ನಾವು ಸ್ವಲ್ಪ ಈಗಾಗಲೇ ಅನ್ಬ್ಲಾಕ್ ಅಂತ ಒಂದು ಟ್ಯೂಷನ್ ಕೂಡ ಸ್ಟಾರ್ಟ್ ಮಾಡಿದ್ದೀವಿ. ಅದು ನಾವಿಬ್ಬರು ಶುರು ಮಾಡಿದ್ವಿ. ಸೊ ಅವನು ಆ್ಯಕ್ಚುಲಿ ಇಲ್ಲಿ IIRS ಅಂತ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ರಿಮೋಟ್ ಸೆನ್ಸಿಂಗ್, ಅಲ್ಲಿ ಅವನು JRF ಜೂನಿಯರ್ ರಿಸರ್ಚ್ ಫೆಲ್ಲೋ ಅಂತ. ಅದು ಆಗಿರೋದ್ರಿಂದ ಸೊ ಡೆಹ್ರಾಡೂನಲ್ಲಿ ಅವನು ಉಳಿಯೋದು. ನನಗೂ ಹೆಂಗೋ ವರ್ಕ್ ಫ್ರಮ್ ಹೋಮ್ ಇತ್ತು. ತುಂಬ ಪ್ಲ್ಯಾನ್ಸ್ ಇತ್ತು ಬರಬೇಕು ಮಾಡಬೇಕು ಅಂತ. ಬಟ್ ಬರೋಕ್ಕಾಗಿರಲಿಲ್ಲ. ಈಗ ಆ್ಯಸ್ ವಿ ಹ್ಯಾವ್ ಗಾಟ್ ಸಮ್ ಲೀವ್ ಅಥವಾ ವರ್ಕ್ ಫ್ರಮ್ ಹೋಮ್ ಅಂತ ಏನಿದೆ ಅದಿರೋದ್ರಿಂದ ಇಲ್ಲಿಗೆ ಬರೋಕ್ಕೆ ಈಸಿ ಆಗ್ತಿದೆ. ಒನ್ ಡೇ ಟಿಕೆಟಲ್ಲಿ ಬಂದಿದ್ದು. ಅದತ್ರ ನಾನು ಅಕ್ಟೋಬರ್ ಸ್ಟಾರ್ಟಿಂಗಲ್ಲಿ ಬಂದಿದ್ದು. ಯಾವಾಗವರೆಗೂ ಇರ್ತೀನಿ ಅಂತ ನನಗೆ ಈಗ ಗೊತ್ತಿಲ್ಲ. ಬಟ್ ಎಲ್ಲವರೆಗೂ ಇರ್ತೀನೋ ಅಲ್ಲಿವರೆಗೂ ಈ ಥರ ವ್ಲಾಗ್ಸ್ ಅಂತೂ ಮಾಡ್ತಿರ್ತೀನಿ ಹೊರಗೋದಾಗ. ಸೊ ಇವತ್ತು ನೆನ್ನೆ ಸ್ಯಾಟರ್ಡೇ, ನೆನ್ನೆ ನಾನು ಮಸೂರಿಗೆ ಹೋಗಿದ್ದೆ, ವಿಡಿಯೋ ನೋಡಿರ್ತೀರಾ. ಇವತ್ತು ಸಂಡೇ,
ಇಲ್ಲಿ ಯಾವುದೋ ಸಣ್ಣ ಫಾಲ್ಸಿಗೆ ಬಂದಿದ್ದೀವಿ. ಇಡೀ ದಿನ ನಾವೇ ಮಾಡ್ಕೊಂಡು ತಿನ್ನೋದು ಅದು ಇದು ಅದೇ ನಡೀತಿರುತ್ತೆ. ನೋಡಬೇಕು ಹೇಗಿದೆ ಅಂತ. ಲ್ಯಾಂಡ್ಸ್ಕೇಪ್ ಅಂತೂ ಬ್ಯೂಟಿಫುಲ್ ಆಗಿದೆ. ಕ್ಯಾಮ್ರಾ ಆ್ಯಕ್ಚುಲಿ ಜಸ್ಟಿಸ್ ಮಾಡ್ತಿಲ್ಲ ನಿಜ ಹೇಳ್ಬೇಕಂದ್ರೆ, ಬಟ್ ಆದರೂ ಸ್ವಲ್ಪ ಅಲ್ಲಿ ಇಲ್ಲಿ ಸ್ಲೋ ಮೋ ತೆಗಿದ್ದೀನಿ, ನೋಡ್ಕೊಂಬನ್ನಿ. ನೋಡ್ತೀರಾ ಇದೆ ಆ ಫಾಲ್ಸು. ಇಲ್ಲ ಜಾತೆ ಸ್ವಲ್ಪ ಧೈರ್ಯ ಮಾಡಿ ಕೆಳಗಡೆ ಬಂದಿದ್ದೀನಿ. ನಿಮ್ಗೆ ಕೇಳಿಸೋದೇ ಇಲ್ಲ ಗೊತ್ತಿಲ್ಲ, ಬಟ್ ಫಾಲ್ಸ್ ಅಂತೂ ನಾನು ಹಿಂದ್ಗಡೆ ನಿಮ್ಗೆ ಕಾಣ್ತಿರುತ್ತೆ. ಸೊ ಅದೇ ಬಟ್ ಚೆನ್ನಾಗಿತ್ತು. ಒಂಥರ ಕೆಳಗಡೆ ಬರೋವರೆಗೂ ಒಂಥರ ಭಯ ವಿಡಿಯೋಗಂತೂ ನೋಡಿರ್ತೀರ ಚಿಕ್ಕದಾಗಿ. ಬಟ್ ಎನಿವೇಸ್ ಇದೆ ಫಾಲ್ಸು ನಾವು ಬಂದಿರೋದು. ಹೆಸರು ಇನ್ನೂ ನಾನು ನಿಮ್ಗೆ ಹೇಳಿಲ್ಲ. ಸೊ ಹೆಸರು ನೋಡೋಣ, ಹೋಗೋಷ್ಟೊತ್ತಿಗೆ ನಾನು ಕಲಿತು ಹೇಳ್ತೀನಿ. ಬಟ್ ಹೆಸರು ಸ್ವಲ್ಪ ಟ್ರಿಕ್ಕಿ ಇದೆ. ಸೊ ಚೆನ್ನಾಗಿದೆ, ಒಂಥರ ಒಂದು 2-3 ಡಿಗ್ರಿ ಕಮ್ಮಿ ಇರೋದ್ರಿಂದ. ಬಟ್ ಎನಿವೇಸ್ ಇಫ್ ಯು ಆರ್ ಎಂಜಾಯಿಂಗ್ ದ ವ್ಯೂ ಇಟ್ಸ್ ಗುಡ್. ಆ್ಯಂಡ್ ಸ್ವಲ್ಪ ಸ್ಲೋಮೋ ಎಲ್ಲ ನೀವು ಎಂಜಾಯ್ ಮಾಡಿದರೆ ದಯವಿಟ್ಟು ಲೈಕ್ ಮಾಡಿ. ನೋಡೋಣ ಮುಂದೆ ಹೇಗೆ ಹೋಗುತ್ತೆ ಅಂತ. ಫಾಲ್ಸ್ ಹೆಸರು ಟ್ರಿಕ್ಕಿ ಇರಲಿಲ್ಲ, ಬಟ್ ನಾನು ಕಲೀಲಿಲ್ಲ ಅಷ್ಟೇ. ಫಾಲ್ಸ್ ಹೆಸರು ಒಂದು ಶಿಖರ್ ಫಾಲ್ಸ್ ಅಂತ. ಶಿಖರ ಬಟ್ ಶಿಖರ್ ಅಂತ ಫೈನಲಿ ಹೇಳಿದ್ದು. ಸೊ ಕೆಳಗಡೆ ಹೋಗಿದ್ವಿ. ಈಗ ಸ್ವಲ್ಪ ಟ್ರೆಕ್ ಮಾಡ್ಕೊಂಡು ಹೋಗ್ತಾ ಇದೀವಿ. ಸಣ್ಣ ಒಂದು ವ್ಯೂ ಪಾಯಿಂಟ್ ತರ ಕಾಣ್ತಿದೆ. ಸ್ವಲ್ಪ ನೀರೆಲ್ಲ ಬರ್ತಾ ಇರೋದು. ಅಲ್ಲೇ ಸ್ವಲ್ಪ ಮೇಲ್ ಬರ್ಬೇಕು ಅಷ್ಟೇ. ಉತ್ತರಾಖಂಡ್ ಅಂದ್ಮೇಲೆ ಲ್ಯಾಂಡ್ ಸೈನ್ಸ್ ನೋಡಿ ಅಂದ್ರೆ ಹೇಳಿ ಹಾಗೆ. ಸೊ ಶಿಖರ್ ಫಾಲ್ಸ್ ಬಂದು ಇದರಲ್ಲಿ ಕ್ರಾಸಿಂಗ್ ಬ್ರಿಡ್ಜ್ ಏನೋ ಇದೆ. ಒಳ್ಳೆ ವ್ಯೂ ಪಾಯಿಂಟು ಬರಕ್ಕೆ. ಬಟ್ ಅಷ್ಟೊಂದೇನು ಹೈಟ್ ಇಲ್ಲ. ನೀವು ಅವಾಗ ಏನಾದ್ರು 1-2-3 years ಚಿಲ್ ಮಾಡಬೇಕು ಈ ಥರ. ಈಗ ಸಂಡೇ ಅಂತ ಟೈಮಲ್ಲಿ ಬರೋದು ಈವ್ನಿಂಗ್ ವಾಕ್ಗೆ ಚೆನ್ನಾಗಿ ಕಾಣುತ್ತೆ. ಮುಂದೆ ಸ್ವಲ್ಪ ಫಾಲ್ಸ್ ಇದೆ, ಅದನ್ನು ತೋರಿಸ್ತೀನಿ ನೋಡಿ. ಸೊ ನೋಡಿದ್ರಲ್ಲ ಹೇಗಿತ್ತು ಅಂತ. ಸೊ ಈಗ ಹೊರಟಿದ್ದೀವಿ. ಏನಾದ್ರು ತಿನ್ಕೊಂಡು ಮಾಡ್ಕೊಂಡು ರೂಮ್ಗೆ ಹೋಗ್ತೀವಿ. ಅಲ್ಲಿಗೆ ಮೋಸ್ಟ್ಲಿ ಈ ವಿಡಿಯೋ ಮುಗಿಯುತ್ತೆ. ಒಂದು ಸಣ್ಣ ಟ್ರಿಪ್ಪು ಶಿಖರ್ ಫಾಲ್ಸ್ಗೆ ಡೆಹ್ರಾಡೂನಲ್ಲಿ. ನೀವು ಯಾವ್ದಾದ್ರು ಈ ಕಡೆಗೆ ಬಂದ್ರೆ ಮಿಸ್ ಅಂದ್ರೆ ಸುಮ್ಮನೆ ಒಂದು ಸಣ್ಣ ರೈಡ್ ಆಗಿ ಬರೋದು ಏನು ತಪ್ಪೇನಿಲ್ಲ. ಸೊ ಅಲ್ಲಿಗೆ ಈ ವಿಡಿಯೋನ ಮುಗಿಸೋಣ. ದಯವಿಟ್ಟು ಯಾರಿಗಾದ್ರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಸೊ ಕನ್ನಡದಲ್ಲಿ ಈ ಥರದ ಒಂದು ಬ್ಲಾಗ್ ಟೈಪಲ್ಲಿ ಬೇಕಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೋಬಹುದು ಟು ದರ್ಶನ್ ಅಶ್ವಥ್ ಯೂಟ್ಯೂಬ್ ಚಾನಲ್. ಅಲ್ಲಿಗೆ ನೆಕ್ಸ್ಟ್ ವಿಡಿಯೋವರೆಗೂ ಬಾಯ್ ಬಾಯ್, ಟೇಕ್ ಕೇರ್, ಆಫ್.